ಅಪ್ಪಣ ಅಪ್ಪಣ ಬೈಲೆ ಏನ್ ಬೇ? ಏ ನೀನ್ ಹಿಂತಿಗೆ ಏನಾರ ಅಂದೆನ್ಲ ಬಾಡೆ ಆ ನಿನಗರ ಪಾಪ ಸುಮ್ಮನೆ ಅದ್ರ ಪಾಡಿಗೆ ಅದಿರ್ತತಿ ತಣ್ಣಗ ಬಾಯಿ ಮುಚ್ಕೊಂಡು ಇರಕ್ಕಾಗಲ್ಲ ಒಂದು ಈಟ್ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ ಆ ಹುಡುಗಿ ಒದ್ರಾಡೆ ಆ ಕಾಲೆ ಏನಂದೆ ಬಡೆ ಯಾಕೆ ಆ ಹುಡುಗಿ ಮಕ ಒಂದು ನಮ್ಮನೆ ಸಣ್ಣದ್ ಮಾಡೈತಿ ಏನಾರ ಅಂದೇನ ಹೇಳ ಮತ್ತೆ ಏ ಯವ್ವ ನಾ ಏನ್ ಅಂದಿಲ್ಲ ಬೇ, ಮಕ್ಕ ಸಣ್ಣದ್ ಮಾಡ್ಯಾಳ. ಯಾಕ ನಿನ್ನಿಂದ ಹಂಗದಾಳ ಬೇಕಿ? ನಾ ಏನ್ ಅಂದೇ ಇಲ್ಲ. ನಿನ್ ರಾತ್ರಿ ಎಷ್ಟೋ ತನ ಎಚ್ಚರ ಇದ್ಲ. ಮಕ್ಕೋ ಯಾಕೆ ಎಚ್ಚರದಿ ಅಂತ ನಾನೇ 2-3 ಸಲ ಮಾತಾಡೀನಿ. ಇಲ್ಲ ನಂಗೆ ಯಾಕೋ ಏನೋ ನಿದ್ದೆ ಬರವಲ್ತು ಅಂತೇಳಿ ಹೊರಗೆ ಬಂದು ಆ ಕಡೆ ಈ ಕಡೆ ಏನೋ ನೋಡ್ಕೊತ ನಿಂತಿದ್ಲು. ಈ ನಂಗೆ ಗೊತ್ತಿಲ್ಲ. ಹಿತ್ತಲ್ಲ ಒಂದ ಸಮನ ಫೋನ್ ಹಚ್ಕೊಂತ ನಿಂತಾಳಲ್ಲಿ ಏನೋ ಒಟ್ಟು ಗೊತ್ತಿಲ್ಲ ಏನು ಅವ್ರು ಹೋಗಿ ಮಾಡತ್ತಾಳ ಏನಪ್ಪ ಏನಾರ ಅವ್ರ ಅವ್ನಿಗೆ ಏನಾರ ತೊಂದರೆ ಆಗೈತಿಲ್ಲ ನಮ್ಗೆ ಹೇಳೋದು ಹೆಂಗಂತ ಏನಾರ ಸುಮ್ಮನೆ ನಿಮ್ಮದಾಳ ಮತ್ತೆ ಕೇಳಲ್ಲ ಒಂದು ಮಾತು ಯಾಕ ಏನು ಮತ್ತೆ ಯಾಕಂದ್ರೆ ಒಬ್ಬಕ್ಕೆ ಮಗಳು ಬೇರೆ ಮತ್ತು ಈಗ ತಾಯಿ ಕಡೆ ಒಂದು ಹೆಸರು ಆಗೋದು ಸರ್ವೇ ಸಾಮಾನ್ಯ ಅದು. ಈಗ ಯಾರಿಗಾದ್ರೂ ಹೆಣ್ಮಕ್ಳಿಗೆ ತಾಯಿ ಹೆಂಗದಾಳ ಏನ ಆರಾಮದಾಳ ಇಲ್ಲ ಅಂತೇಳಿ ಅನಿಸ್ತಿರ್ತೈತಿ ಕೆಲವರಿಗೆ ಹೇಳ್ಕೊಳಕ್ಕಾಗ್ಲಾರ್ದು ಏನಾರ ಸಮಸ್ಯೆ ಆಯ್ತಾ ಅಂತ ಅಷ್ಟೇ ನನಗೆ. ಇಲ್ಲಿಲ್ ಬೇ, ನಾನು ಮನೆ ಕೇಳೀನಿ ಆರಾಮದಾರ್ಲಿ ನಿಮ್ಮವರು ಏನಾರು ತೊಂದರೆ ಏನ ಅಂತೇಳಿ. ಏನಿಲ್ಲ ಅಂದ್ಲಪ್ಪ. ಏನಿಲ್ಲ ಅಂದ್ಲ ಮತ್ತು ಈಗ ಯಾಕೆ ಮಕ ಒಂದು ನಮೂನಿ ಮಾಡ್ಕೊಂಡಾಳ? ಏನಪ್ಪ ಒಟ್ಟು ನೋಡ್ರಿ ಯಾಕ ಏನೋ ಒಂಥರ ಸಮಾಧಾನ ಆಗುವಲ್ತೆ. ಏನಾರ ಜಗಳಪಗಳ ಇತ್ತಂದ್ರೆ ಬಾಯ್ ಬಿಡಂತ ಹೇಳು. ರೊಕ್ಕದ ಏನಾರ ಸಮಸ್ಯೆನಾ? ರೊಕ್ಕದ ಸಮಸ್ಯೆ ಆದ್ರೆ ನಮಗಾರ ಕೊಡೋಕೆ ಎಲ್ಲೈತಪ್ಪ, ನಾವೇನಿದ್ದು ಕೋಟ್ಯಾಧೀಶ್ವರ ಹೌದಿಲ್ಲ, ನಮ್ಮದು ಅಷ್ಟಕ್ಕಷ್ಟೇ ಅಲ್ಲ. ಇಲ್ಲಿಲ್ಲ ಅದೇನು ಇರಕ್ಕಿಲ್ಲ ಬೇ, ಬೇರೆ ಏನೋ ಇರ್ಬೇಕು. ಏನು ನೀನು ನಿಂತಿ ಕೇಳು. ಪಲ್ಲವಿ, ಅಯ್ಯೋ ಕರ್ಯಾಕತ್ರ. ಹಾಂ ಬಂದೆ ರೀ. ಹಾಂ ರೀ. ನೀ ಏನು ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಅಂತ ಅವು ಹೇಳಕತ್ತಾಳಿಲ್ಲ. ಯಾಕೆ ಏನು ತೊಂದರೆ ಆಯ್ತು ನಿನಗೆ? ಬಾಯ್ ಬಿಟ್ಟು ಹೇಳು ಅಂದ್ರಲ್ಲ ಗೊತ್ತಾಗೋದು. ನೀ ಬಾಯ್ ಬಿಟ್ಟೆ ಹೇಳಲಿಲ್ಲ ಅಂದ್ರೆ ಹೆಂಗೆ ಗೊತ್ತಾಕೈತಿ? ಯಾಕೆ ನಿಮ್ಮ ತಾಯಿ ಮನೆ ಕಡೆ ಏನಾರ ತೊಂದರೆನಾ? ಏನೋ ನೀನು ಅಲ್ಲಿ ಹೋಗಿದ್ದಿ, ಗುಡಿಗೆ ಹೋಗ್ತೇನೆ ಅಂತ ಸುಳ್ಳು ಹೇಳೇ ಹೋಗಿದ್ದಿ. ಇರಲಿ, ನನಗೆ ಗೊತ್ತಾಯ್ತು, ಆದ್ರೆ ನಾನು ಏನು ಕೇಳಕ್ಕೆ ಹೋಗ್ಲಿಲ್ಲ ನಿಂಗೆ. ಈಗ ನೋಡಿದ್ರೆ ಈ ಥರ ಸಪ್ಪು ಮಾಡ್ಕೊಂಡಿದ್ದಿ. ಮಕ್ಕ ನಾ ಯಾರಿಗಾರ ಫೋನು ಹಚ್ಚಾತಿದ್ದೇನೆ ಮತ್ತೆ. ಏನ ಗುಡಿಗೆ ಹೋಗ್ತೇನಂತೆ ಸುಳ್ಳು ಹೇಳಿ ಹೋಗಿದ್ದ? ಯಾಕೆ ಹುಡುಗಿ ಹಂಗೆ ಮಾಡಿದೀವ? ಯಾಕೆ ನಾ ನಿಮ್ಮ ಅವ್ನ ಮನೆಗೆ ಹೋಗ್ತೇನಂದ್ರೆ ಬೇಡ ಅಂತಿದ್ದೇನೆ. ಅಲ್ಲ ನನಗೂ ಅರ್ಥ ಆಕತಿ, ಅಲ್ಲಿ ಹೋಗ್ಬೇಕೆ ಅದಾಳ ನಿಮ್ಮವ್ವ, ಅದಕ್ಕೆ ನಿಂಗೆ ಹೋಗ್ಬೇಕು ಅನಿಸ್ತೈತಿ ಅಂತ ನನಗೂ ಅರ್ಥ ಆಕತಿ. ಇದ್ದಿದ್ದು ಹೇಳಿ ಹೋಗ, ಅದಕ್ಕೆ ಸುಳ್ಳು ಹೇಳಿ ಹೋಗಿ. ಇಲ್ಲಮ್ಮ, ಅದು ಗುಡಿಗೆ ಹೋಗ್ಬೇಕಂತ ಹೊಂಟಿದ್ದೆ, ಅರ್ಧ ದಾರಿ ಒಳಗೆ ಯಾಕೆ ಅವು ನೆನಪಾದ್ಲ, ಅದಕ್ಕೆ ಅಲ್ಲಿ ಹೋದೆ ಅಷ್ಟೆ. ಅಲ್ಲೇ ಹೋಗ್ಬೇಕಂತೇನು ಇರಲಿಲ್ಲ. ತಪ್ಪಾತಮ್ಮ, ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ. ಇರ್ಲಿ ಬಿಡುವ, ಅದಕ್ಕೆ ತಪ್ಪಾತಂತಿ. ಆದರೆ ನಿಮ್ಮ ಓನ್ ಮನೆಗೆ ಹೋಗ್ತೇನಂದ್ರೆ ನಿಮ್ಮ ಓನ್ ಮನೆಗೆ ಹೋಗ್ತೇನಂತೇಳಿ ಹೋಗು. ಪಾಪ ಇಲ್ಲೇನು ಎಲ್ಲ ಕೆಲಸ ಮಾಡಿಟ್ಟೆ ಹೋಗಿ, ಏನು ಇಲ್ಲಿದೆಲ್ಲ ಬಿಟ್ಕೊಟ್ಟು ಹೋಗಿ ಅನ್ನಂಗಿಲ್ಲ ಏನಿಲ್ಲ. ನಿಜವಾಗ್ಲೂ ಈ ವಯಸ್ಸಿಗೆ ಮತ್ತೆ ಹೇಳ್ಬೇಕಂದ್ರೆ ನೀನು ಈಗಿನ ಕಾಲದ ಹುಡುಗಿಯರು ಇಷ್ಟೆಲ್ಲ ಮಾಡ್ತಾರಂತ ಅನ್ಕೊಂಡಿದ್ದೆ ಇಲ್ಲ. ಪಾಪ ಎಲ್ಲ ಮಾಡ್ತಿ, ನಾ ಯಾಕೆ ನಿನಗೆ ಏನಾರು ಮಾತನ್ಲಿ. ಆದರೆ ನಿಮ್ಮ ಮಕ ಯಾಕೆ ಹಿಂಗೆ ಸಪ್ಪಗಿಟ್ಕೊಂಡಿದ್ದಿ? ಶುಕ್ರವಾರ ದಿನ ಅದ್ರಾಗ ಮನೆ ಮುತ್ತೈದಿ ಹಿಂಗೆಲ್ಲ ಮಕ ಸಪ್ಪಗಿಟ್ಕೊಂಡಿದ್ರೆ ಮನೆ ಒಳ್ಳೇದಕ್ಕತ್ತನೆ. ಅದನ್ನೇ ಕೇಳ್ತಾ ಇರೋದು, ಏನು ತೊಂದರೆ ಆಗೈತಿ ಬಾಯ್ ಬಿಟ್ಟು ಹೇಳ. ನೀ ಎಲ್ಲಾರ್ಗೂ ಹಿಂಗೆ ಸಪ್ಪು ಮಾಡ್ಕೊಂಡಿದ್ರೆ ಗೊತ್ತಾಗಲ್ಲ ನಮ್ಗೆ. ಇಲ್ಲ ರೀ, ಏನು ತೊಂದರೆ ಇಲ್ಲ. ಅದು ಅವಾಗ ಮೊನ್ನೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಫೋನ್ ಹಚ್ಚಕತ್ತಿದ್ದೆ ಅಷ್ಟೆ. ಆರಾಮದಿಯಾ ಇಲ್ಲ ಈಗ ಅಂತ ಕೇಳಕ್ಕೆ. ಹೌದಾ, ಬಾ ಹಂಗಾರೆ ಹೋಗ್ಬರೋಣ. ಸಂಜಿಕ ಹೋಗಿ ಮಾತಾಡ್ಸ್ಕೊಂಬರೋಣಂತ. ನಾನೀಗ ಕೆಲ್ಸಕ್ಕೆ ಹೋಗ್ಬರ್ತೇನೆ, ಹೋಗಿ ಬಂದ್ಮೇಲೆ ಹೋಗ್ಬರೋಣಂತ. ಬೇಡ ಬೇಡ ಬೇಡ, ಅದಕ್ಕೆಲ್ಲ ಯಾಕೆ ಮತ್ತೆ ಇಬ್ರು ಕೂಡ ಹೋಗೋದು? ಬೇಕಂದ್ರೆ ನಾವು ಬೇಕೆ ಹೋಗಿ ಬರ್ತೀನಿ ಸಂಜಿಕ. ಸುಮ್ಮನೆ ಪಾಪ ನೀವು ಅಲ್ಲಿಂದ ಆಫೀಸಿಂದ ಬಂದು ಸುಸ್ತಾಗಿರ್ತೈತಿ, ಆ ಕೆಲಸದಾಗ ಯಾಕೆ ಮತ್ತೆ ಅಲ್ಲಿ ಮಠ ಬರ್ತೀರಿ, ನಮ್ಮ ಅವ್ರ ಮನೆ ಮಠ. ಅಲ್ಲ, ಈಗ ಏನೋ ಮನೆ ಬೇರೆ ಚೇಂಜ್ ಮಾಡ್ಯಾರ ಅಂದಿಲ್ಲ ಮತ್ತೆ, ಅದಕ್ಕೆ ಮನಿನೂ ನೋಡ್ದಂಗೆ ಆಕೈತಿ, ಹಾಗೆ ಆಫೀಸಿಗೂ ಇದು ಮಾಡ್ದಂಗೆ ಆಕೈತಿ, ನನಗೂ ಮಾತಾಡ್ಸ್ದಂಗೂ ಆಕೈತಿ. ಅದಕ್ಕೆ ಮತ್ತೆ ಈಗ ಮನೆ ನೋಡ್ಕೊಳ್ಳೋ ಬೇಡ ನಾನು. ಹಾಂ ಹಾಂ. ಅಲ್ಲ, ಮಾವಾರ ಮನೆಯಾಗಿಲ್ಲನ? ಸ್ವಲ್ಪ ಹಿಂಗೆ ಹುಷಾರಿಲ್ದ ಬಂದಿರ್ಬೇಕು ಬೇಡ ಅವರೇ? ಅದು ಅಪ್ಪಗೆ ಗೊತ್ತಿಲ್ಲ ಮನೆಯಲ್ಲಿರೋದು. ಅಪ್ಪ ಅವಾಗೇನೋ ಒಂದು ಸ್ವಲ್ಪ ಜಗಳ ಬಂದೈತಿ, ಹಾಗಾಗಿ ಅಪ್ಪಗೆ ಹೇಳಿಲ್ಲ ಅವ್ವ ಇಲ್ಲದೇನೆ ಅಂತೇಳಿ. ಅವ್ರು ಮೊದಲನೇ ಹೆಂಡತಿ ಮನ್ಯಾಗ ಅದಾರ. ಹೌದಾ? ಅಯ್ಯೋ, ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೆ ನಾ ಹುಡುಗಿ ನೀನು. ಹೇಳ್ಬೇಕಿಲ್ಲ ಅಪ್ಪ ಹಿಂಗೆ ಜಗಳ ಮಾಡ್ಕೊಂಡಾರ, ಅದಕ್ಕೆ ನನ್ನ ಮನ್ಸಿಗೆ ನೋವಾಗೈತಿ ಅಂತೇಳಿ. ಎಲ್ಲ ಹೊಟ್ಟೆಗೆ ಇಟ್ಕೋತಿರವ ನೀವು. ಹೆಂಗೆ ಗೊತ್ತಾಗತ್ತೆ ನಮ್ಗೆ? ನಮ್ಗೆ ದಿವ್ಯ ದೃಷ್ಟಿ ಐತೆ ತಿಳ್ಕೊಳಕ? ಹುಡುಗಿ ಈಗ ಹಳೆ ಅಂದ್ರೆ ಏನು ಬೇರೆ, ಮಗ ಅಂದ್ರೆ ಬೇರೆ ಅಂತ ತಿಳ್ಕೊಂಡೇನು? ಏನು ಹಿಂಗಾಗೈತ್ರಿ ಅಂತಿದ್ರೆ ಇವನಾರ ಏನಾರ ಬುದ್ಧಿ ಹೇಳ್ತಿದ್ದ? ಇಲ್ಲ, ಬುದ್ಧಿ ಹೇಳೋಕ್ಕಿಂತ ದೊಡ್ಡನಲ್ಲಿ ಬಿಡು, ಅದು ತಿಳಿಸಿ ಹೇಳ್ತಿದ್ದ ಏನಾರ ಹಂಗಲ್ಲ ಹಿಂಗೆ ಅಂತೇಳಿ. ಅಥವಾ ಬೇರೆ ಏನಾರು ಸಮಸ್ಯೆ ಇದ್ರೆ ಬಗೆಹರ್ಸಕರ ಬರ್ತಿತ್ತು, ಇಲ್ಲ ಮತ್ತೇನಾರ ನೋಡಕ್ಕೆ ಬರ್ತಿತ್ತು. ನೀ ಹಿಂಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲ ಮನ್ಸಿಗೆ ನೋವು ಮಾಡ್ಕೋಕೂತ್ರೆ ಹೆಂಗೆ ಹೇಳುವ? ಹಂಗಾರೆ ಈಗ ಮತ್ತೆ ಜೀವನಕ್ಕೆ ಏನು ಮಾಡ್ಕೊಂಡದಾರ ಅತ್ತಿಯರು? ಜೀವನಕ್ಕೆ ಏನಿಲ್ಲ ರೀ, ಅಲ್ಲೇ ಒಂದು 4 ಮನೆ ಕೇಳ್ಯಾರಂತೆ. 4 ಮನೆ ಬಾಂಡೆ ತಿಕ್ಕಿ ಜೀವನ ನಡೆಸ್ತೀನಿ ಅನ್ನತ್ತಿದ್ಲವ್ವ. ಏನು 4 ಮನೆ ಬಾಂಡೆ ತಿಕ್ಕೆ? ಥೋ, ಏನವಾ ಹಿಂಗೆ ಮಾಡಿದ್ರೆ ಹೆಂಗಂತೆ ನಾನು? ಅಲ್ಲ, ಥೋ, ಅತ್ತಿಯರಿಗೆ ಬೇಕಾದ್ರೆ ಸ್ವಲ್ಪ ದಿನ ಇಲ್ಲಿ ಬಂದಿರಕ್ಕೆ ಹೇಳು. ಬೇರೆ ಏನಾರ ವ್ಯವಸ್ಥೆ ಆಗಿಂದ ಅಲ್ಲಿ ಹೋಗುವಂತ್ರೆ. ಈ ಜಗಳ ಬಗ್ಗೆ ಅರ್ದಿಂದ ಮಾವಾರ್ ಕೊಟ್ಬೇಕಾರೆ ಮತ್ತೆ ಇರುವಲ್ಲ ರೊಕ್ಕ. ಬ್ಯಾಡ್ರಿ, ನಾ ಕರೆದೆ, ಅವ್ವ ಬೇಡವಾ ಇನ್ನೊಬ್ರಿಗೆ ಯಾಕೆ ವಜ್ಜೆ ಹಾಕೋದು, ನಮ್ದಂಗೆ ನಮ್ದು ಇದ್ದಿದ್ದೆ ಬಿಡಿ ಇದೆ, ಅದಕ್ಕೆಲ್ಲ ಪಾಪ ನಾವು ಇನ್ನೊಬ್ರ ಮ್ಯಾಗ ಇದು ಮಾಡೋ ತಪ್ಪಾಕತಿ ಬೇಡ ಅಂತಂದ್ಲು. ನಾನು ಕರೆದೆ ರೀ, ಬರಲಿಲ್ಲ. ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡಿಯೇನ ಅಪ್ಪ ಒಂದು ಜಗಳ ಆಗೈತೆ ಅಂತೇಳಿ? ಥೋ ಹುಡುಗಿ, ಹೇಳ್ಬೇಕು ನನಗೆ. ಅದನ್ನ ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ? ಆಯ್ತು ಬಿಡು, ಸಂಜೆಗೆ ಹೋಗಿ ಮಾತಾಡ್ಸ್ಕೊಂಬರೋಣ. ರೀ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹಾಂ ಹೇಳಿ, ಏನಂತೇಳಿ.
ಅದನ್ನೇ ಹೇಳ್ಬೇಕಿತ್ತು ಅಂತಿ. ಓ ಅದೇ ಅನ್ಕೊಂಡೆ ನಾನು ನಿನ್ನೆಯಿಂದ ಏನೋ ಹೇಳ್ಬೇಕಿತ್ತು ಅಂತೇಳಿ ಹೇಳಕ್ಕೆ ಶುರು ಮಾಡಿದ್ದೆಲ್ಲ ಇದೇನದು. ಈಗ ಮತ್ತೊಂದು ಏನೋ ಹೇಳ್ಬೇಕನ್ನತ್ತಿಲ್ಲ, ಏನು ಹೇಳ. ಅದು ರೀ, ನಾನು ನಿಮಗೆ ಮೋಸ ಮಾಡಿಬಿಟ್ಟೆ ರೀ. ಮೋಸ ಏನು? ನಾನು ನಿಮಗೆ ಒಂದು ದೊಡ್ಡ ಸುಳ್ಳು ಹೇಳ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡ್ರಿ. ಮೊದಲು ಕ್ಷಮಿಸ್ತೇನೆ ಅಂತ ಹೇಳ್ರಿ, ಆಮೇಲೆ ಹೇಳ್ತೀನಿ. ಏನಾಯ್ತು? ಯಾಕೆ ಹೇಳಕತ್ತೀವ? ಏನೋ ಮೋಸ ಮಾಡಿಬಿಟ್ರೆ ಅನ್ನಕತ್ತಾಳ. ಏನು? ಓ ಅದೇ ಅವರಪ್ಪ ಅವ್ರ ಹುಷಾರಿಲ್ಲದ್ದು ಹೇಳಿಲ್ಲಲ್ಲ ನಿಮ್ಮ ಮುಂದೆ. ಹುಷಾರಿಲ್ಲ ಅಂತೇನು ಜಗಳ ಮಾಡ್ಕೊಂಡಿದ್ದೆ, ಅದಕ್ಕೇನಾರ ಮೋಸ ಮಾಡಿದೆ ಅನ್ನಕತ್ತಿರ್ಬೇಕು. ಆಮೇಲೆ ಗುಡಿಗೆ ಹೊಕ್ಕೇನಂತೇಳಿ ಅವ್ರ ಓನ್ ಮನೆಗೆ ಹೋಗ್ಯಾಳಲ್ಲ, ಅದಕ್ಕೇನಾರ ಸುಳ್ಳು ಹೇಳಿದೆ ಅನ್ನಕತ್ತಿರ್ಬೇಕು. ಹುಚ್ಚುಡಿಗೆ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗ್ತಾರನ. ಹೋಗಿ ಇನ್ನೊಂದ್ಸಲ ಯಾವತ್ತೂ ಸುಳ್ಳು ಹೇಳಕ್ಕೆ ಬಿಡುವ. ಸುಳ್ಳು ಹೇಳೋರನ್ನ ಕಂಡ್ರೆ ನನಗಾಗಿ ಬರಲ್ಲ. ಸುಳ್ಳು ಹೇಳೋದಂದ್ರೆ ನನ್ನ ಮಗಗೆ ಇಷ್ಟ ಆಗಂಗಿಲ್ಲ. ಬೇಕಾದಾಗೋಲ್ತಕ್ಕ ಸತ್ಯನೇ ಹೇಳ್ಬೇಕು. ಸುಳ್ಳು ಹೇಳಿದ್ರೆ ನಾವು ಮಾತ್ರ ಯಾವತ್ತೂ ಅವ್ರನ್ನ ಕ್ಷಮಿಸಂಗೆ ಇಲ್ಲ ಅಂತ ತಿಳ್ಕೊಂಬಿಡು. ಅದಕ್ಕೆ ನೀನೇನೋ ಇದೊಂದ್ಸಲ ಹೇಳಿ, ಅದು ಏನೋ ಒಂದು ಸಣ್ಣ ವಿಚಾರ, ಅದಕ್ಕೆ ಸುಮ್ಮನದೇನಿ. ಇನ್ನೊಂದ್ಸಲ ಯಾವ ವಿಚಾರಕ್ಕೂ ಸುಳ್ಳು ಹೇಳ್ಬಿಡತ್ತ. ನೀ ಯಾವಾಗ ಆಫೀಸ್ಗೆ ಹೋಗವ? ನಡಿ, ಹೊತ್ತಾತ. ಹೌದು ಬೇವ, ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂತು ಹೊತ್ತೆ ಆಯ್ತು ನನಗೆ. ನಡಿ ಆಫೀಸ್ಗೆ ಹೋಗ್ಬರ್ತೇನೆ ರೀ, ಲೇಟ್ ಆಕೈತಿ. ಸರಿ ನಾ ಬರಲಿ ಹಂಗಾರ. ಇದು ಏನದ ಮತ್ತೆ ಏನೋ ಹೇಳಕತ್ತಿದ್ದೆ. ಸಂಜೆಗೆ ಬಂದ ತಕ್ಷಣ ಹೋಗುನಂತ, ಅಷ್ಟರೊಳಗೆ ಕೆಲಸ ಮುಗಿಸ್ಕೊರಿ. ಐ ಲವ್ ಯು. ನೀ ಹಿಂಗೆ ಸಿಟ್ಟು ಮಾಡ್ಕೊಂಡಿರ್ಬೇಡ್ಲಿ, ಬೇಜಾರು ಮಾಡ್ಕೊಂಡು. ನಂಗೆ ನೋಡೋಕ್ಕಾಗಂಗಿಲ್ಲ. ನೀನಂದರೆ ನಂಗೆ ಅಷ್ಟು ಇಷ್ಟ. ನನಗೆ ನಿನ್ನಂಥ ಹೆಂಡತಿ ಸಿಗಕ್ಕೆ ನಿಜವಾಗ್ಲೂ ಪುಣ್ಯ ಮಾಡೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ನಮ್ಮವ್ನ. ನೀನು ನಮ್ಮವ್ನ ಹಿಂಗೆ ನೋಡ್ಕೊ. ನಂಗೆ ಅದೇ ಖುಷಿ. ಬಡತನದಾಗ ಭಾಳ ಕಷ್ಟ ಅನ್ಭವಿಸ್ತಾಳೆ ನಮ್ಮವ್ವ. ಈಗ ದೇವ್ರ ಸುಖ ಕೊಟ್ಟ ನನಗೆ ನಾ ಚಲೋ ನೋಡ್ಕೊಳಕತ್ತೇನೆ, ದುಡಿಯಾಕತ್ತಿಂದ. ಅದಕ್ಕೆ ಬಂದು ಸೊಸಿ ಹೆಂಗೆ ಏನಂತ ಮಾಡಿದ್ದೆ. ನೀನು ಪರವಾಗಿಲ್ಲ, ಭಾಳ ಚೆನ್ನಾಗಿ ನೋಡ್ಕೊಳಕತ್ತಿ. ಹಿಂಗೆ ನೋಡ್ಕೊ ಏನ. ನಮ್ಮವ್ವ ಹೇಳಿ ಕೇಳಿಸ್ತಲ್ಲ, ಯಾವತ್ತೂ ಸುಳ್ಳು ಹೇಳೋಕೋಬೇಡ. ಐ ಲವ್ ಯು. ಬರಲೇ. ಆಮೇಲೆ ಇನ್ನೊಂದು ವಿಷಯ, ನಾವಿಬ್ಬರು ಮದುವೆ ಆದಮೇಲೆ ಎಲ್ಲಿ ಹೋಗಲೇ ಇಲ್ಲ, ಅದಕ್ಕೆ ನಿಂಗೆ ಬೇಜಾರಾಗಿರ್ಬೋದು. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಆಮೇಲೆ ನಿಮ್ಮ ವಾರನ ಹೋಗಿ ಭೇಟಿಯಾಗಿ ಬರೋಣ. ಬಂದಮೇಲೆ ಸಂಜೆಗೆ ಅವನ ಕಡೆ ಮಾತಾಡ್ತೇನೆ. ಇಬ್ಬರು ಬೇಕಾದ್ರೆ ಒಂದು 4 ದಿನ ಆಫೀಸ್ನ ನಾನು ಸುಟಿ ಕೇಳಿ ತೊಗೋತೀನಿ. ಊಟಿ ಕೊಡೈಕೆನಲ್ಲಿ ಹೋಗಿ ಬರೋಣ ಆತಾ? ನಿಜವಾಗ್ಲೂ ಹೋಗೋಣ. ನನ್ನ ಖರೆ ನಾವು 4 ದಿನ ಈ ಜಂಜಾಟ ಬಿಟ್ಟು ಎಲ್ಲರೂ ಹೋಗ್ಬೇಕನ್ಸೈತಿ. ಹೋಗೋಣ. ಆಹಾ, ನನ್ನ ಮುದ್ದಿನ ಹೆಂಡತಿ ಮುಖದಾಗ ಈಗ ನಗು ಬಂತು. ಸರಿ ಆಯ್ತು, ನಿಂಗೆ ಇಷ್ಟ ಇಲ್ಲ, ಇಷ್ಟ ಐತಿ ಹೋಗ್ಬೇಕನ್ನಂಗಿದ್ರೆ ಆಯ್ತು, ಹೋಗೇ ಬಿಡೋಣಂತ. ಏನು ಅಲ್ಲೇ ನಮ್ಮ ಹನಿಮೂನು. ಬಾಯ್. ಹಬ್ಬ, ಒಂದು 4 ದಿನ ಇದು ಎಲ್ಲದನ್ನು ಮರ್ತು 4 ದಿನ ಎಲ್ಲರ ಹೋಗಿ ಬರ್ತೇನೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಇದೇ ಒಣ ಟೆನ್ಷನ್ನು. ನಮ್ಮವ್ವ ಬೇರೆ ಇವತ್ತು ಅವ್ನ ಮನೆಗೆ ಹೋಗ್ತೀನಿ ಮಾತಾಡಕ್ಕಂದಿದ್ಲು. ಅಲ್ಲೇನಾಯ್ತು ಏನು ಯಾರಿಗೆ ಗೊತ್ತು. ನಮ್ಮವ್ವ ಏನಾರು ತಪ್ಪಿ ನಿನ್ನ ದೋಸ್ತನ ಹೆಂಡ್ತಿನ ನನ್ನ ಮಗಳು ಅಂದಿಗಿಂದಾಳು ಏನು ಹಂಗೆ ಅನ್ನಲ್ಲ. ಯಾಕೋ ಒಂಥರ ಸಮಾಧಾನನೇ ಆಗವಲ್ತು. ಒಟ್ಟಿನಾಗ ನನಗೆ ನೆಮ್ಮದಿ ಬೇಕು. ಹಾಂ ಅಪ್ಪ ದೇವ್ರೆ, ಈಗಾರ ದೇವ್ರು ಒಂದು ಸ್ವಲ್ಪ ಮನಸ್ಸಿಗೆ ನಿರಾಳ ಕೊಟ್ಟನಲ್ಲ, ಅಷ್ಟೇ ಸಾಕು. ಪಲ್ಲವಿ, ಬಾರವೇ ಲೋಟ ಅಡಿಗೆ ಮನೆಗೆ. ಹಾಂ ಬಂದೆ. ಯವ್ವ, ನಂದು ಇದು ಕೆಂಪು ಕಲರ್ ಅಂಗಿ ಕಾಣುವಲ್ತಲ್ ಬೇವ, ಎಲ್ಲೈತಿ? ನನಗೇನು ಗೊತ್ತಲ್ಲ. ಏನು ನನಗೆ ಹೇಳಿಟ್ಟಿರ್ತೀಯಲ್ಲ, ನೀನು ಹೇಳ್ತಿ. ನೀನು ಊರಿಗೆ ಹೋದ್ಲಲ್ಲ, ಆಕಿನೇ ಇಟ್ಟು ನಾನು ಕೇಳಕ್ಕಿಗೆ ಫೋನ್ ಹಚ್ಚಿ. ಅಯ್ಯೋ ತಡಿವಾ, ಫೋನ್ ಇಲ್ಲೋತು. ಫೋನ್ ಇಲ್ಲೋತು. ಹಾಂ ಹಲೋ ಅದಕ್ಕೆಮ್ಮ, ನಾನು ರಾಮ. ನನ್ನ ಈಕಿ ತ್ರಿವೇಣಿ ಕೈ ಕೊಡ್ರಿ. ಎಲ್ಲೆಲ್ಲಿ ಇಟ್ಟೋಗಿರ್ತಾವ ನೋಡಿ ಫೋನ್. ತ್ರಿವೇಣಿ, ಇದು ರಾಮ ಇವ ಅಪ್ಪೆ ಫೋನ್ ಮಾಡ್ಯಾನ ಬಾಯಿಲಿ. ಹೌದಾ, ಕಡಿಲಿ. ನಾನು ಬಿಟ್ಟು ಇರೋಕ್ಕಾಗಂಗಿಲ್ಲ ಅವರಿಗೆ. ನೋಡ ಯಾವಾಗ ಬರ್ತೀಯ ಅಂತ ಹಚ್ಚಿರ್ಬೇಕು ತೊಂಬಲ್ಲಿ. ಏ ಕಬರ್ಗೇಡಿ, ನೀನು ಬಿಟ್ಟು ಇರೋಕ್ಕಾಗಲ್ಲಲ್ಲ. ಕೆಂಪಂಗಿ ಎಲ್ಲೈತಿ? ಯಾಕೆ ಕೆಂಪಂಗಿ? ಕೆಂಪು ಟೀ ಶರ್ಟ್ ಮೊನ್ನೆ ಸಲ ನಾನು ಬರ್ತಡೆಗೆ ತೊಗೊಂಡ್ನಲ್ಲ ಹಾಕೊಳ್ಳೋಣ ಅಂತೇಳಿ. ಎಲ್ಲೈತದ? ಅದು ಒಂದೇ ಸಲ ಹಾಕೊಂಡಿಟ್ಟವ, ನಾ ಮತ್ತೆ ಹಾಕೊಂಡಿಲ್ಲ ಅದನ್ನ. ಇವತ್ತು ಹಾಕೊಳ್ಳೋನ್ ತಡಿ ಅಂತಂದು ಹುಡುಕಿದ್ರೆ ಎಲ್ಲೆಲ್ಲಿ ಸಿಗೋಲ್ತ. ಬೇರೆ ಯಾವ ಶರ್ಟ್ ಚಂದಾಗಿ ಇಸ್ತ್ರಿ ಇಲ್ಲ. ಆಫೀಸ್ಗೆ ಏನು ಹಿಂಗೆ ಹೋಗ್ಬೇಕಾ ನಾನು? ಅಯ್ಯೋ ರೀ, ತಪ್ಪಾತ್ರಿ. ಒಗದು ಹಾಕಿಲ್ಲ, ನಾನು ಹಂಗೆ ಇಟ್ಟೇನಿ. ಏನ ಒಗದಿಲ್ಲ? ನಿನಗೆ ಎಷ್ಟು ಸಲ ಹೇಳಂತ ನಾನು, ನನ್ನ ಶರ್ಟ್ ಸ್ಟಾಕ್ ಇಟ್ಕೊಂಡು ಕುಂದ್ರಬೇಡ, ನನಗೆ ಒಂದಿನ ಬಿಟ್ಟು ಒಂದಿನ ಒಗದು ಹಾಕ್ಬಿಡ್ಬೇಕು ನೀ ಅಂತೇಳಿ. ಇಲ್ಲ ರೀ, ಆಯ್ತಾಯ್ತು. ಈಗ ಅತ್ತಿಯರಿಗೆ ಹೇಳ್ರಿ, ಒಗದು ಕೊಡ್ತಾರ. ಅದನ್ನೇ ನೀ ಹೇಳೋದು. ಅಲ್ಲ, ನೀನು ಒಗೆಯೋದು ಬಿಟ್ಟು ಎಲ್ಲ ನೀಟ್ ಮಾಡಿ ಇಡೋದು ಬಿಟ್ಟು ತವ್ರ ಮನೆಗೆ ಓಡೋಗಿ ಇಲ್ಲಿ ಅವನ ಕಡೆ ಒಗಿಸ್ಕೊಲೇನ? ಹಾ, ಏನಾತಪ್ಪ? ಏನೋ ಒಗೆಯೋದನ್ನಕತ್ತಿಯಲ್ಲ, ಒಗದಿಲ್ಲ ಅಂತನ? ಒಗದಂಗಿಲ್ಲಕ್ಕ. ಹೋಲ್ ಬಿಡ್ಲ, ನಾನು ಒಗದಿಟ್ಟಿರ್ತೀನಿ ಇವತ್ತು. ನೋಡಲ್ಲ ಅವ್ವ, ನಾ ಒಗದಾಕ್ತೇನೆ ಅನ್ನಕತ್ತಾಳ. ನೀನು ವಾಪಸ್ ಬಾ, ನೀನು ಮಾಡ್ತೀನಿ. ನೀನು ನೆಟ್ಟಿಗೆ ಒಂದು ಅಂಗಿ ಶರ್ಟ್ ಇಸ್ತ್ರಿ ಇಲ್ಲ, ಏನಿಲ್ಲ. ನೀನು ಅಷ್ಟು ನೀಟ್ ಮಾಡ್ಕೊಂಡಿರ್ತಿ. ಅಪ್ಪವನ್ನೇ ಕುಣಿಬೇಕಲ್ಲ ವಿಡಿಯೋ ಮಾಡ್ಕೊಂತ. ಅದಕ್ಕೆ ಇಲ್ಲಿ ಗಂಡಂದು ಏನಾರ ಯಾಕಾಗಲಿ, ಹೊರಗೆ 4 ಮಂದಿ ಗಂಡ್ಮಕ್ಳು ನಡಕ್ಕೆ ದುಡಿಯಾಕೆ ಹೋಗವ ನಾನು. ಎಂಥದ್ರ ಮುದ್ದೆಗಿ ದಂಗೆ ಹಾಕೊಂಡು ಹೋಗಾಕಿತ್ತನ? ಎಷ್ಟು ಸಲ ಹೇಳ್ತೇನೆ ನಂಗೆಲ್ಲ ನೀಟ್ ಇರ್ಬೇಕು ಅಂತೇಳಿ. ಅವನೆಷ್ಟು ಹೇಳ್ತಾನೆ, ಅರ್ಬಿ ಎಲ್ಲ ಒಗತಿಡು ನಾನು ಚಂದಗೆ. ಒಗತಾಗಿ ತೆಗೆದಿಟ್ಟೆ ಅಂದ್ರೆ ನನಗೆ ಪಟಕನ ಸಿಗ್ತಾವೆ. 4 ಮಂದಿ ಗಣಸರ ಜೊತೆ ಸರ್ಜೋಡಿ ಕೆಲ್ಸಕ್ಕೆ ಹೋಗವ ನಾನು. ಎಲ್ಲ ನನಗೆ ಇಸ್ತ್ರಿ ಆಗಿದ್ದು ಬೇಕಂತೇಳಿ ಕೇಳೋದೇ ಇಲ್ಲ ಹುಡುಗಿ. ಇನ್ನೂ ಹೇಳ್ಬೇಕಂದ್ರೆ ನಮ್ಮ ರತ್ನಾನೇ ಎಷ್ಟೋ ವಾಸಿ ಮಾಡ್ತದೆ ಪಾಪ
ಕೆಲಸನ. ಈಕಿ ಏನಪ್ಪ ಈಕಿ ಮಾಡ್ತಾಳೆ, ಒಂದೊಂದ್ಸಲ ತಿಳಿದ್ರೆ ಇಲ್ಲಾಂದ್ರೆ ಅಲ್ಲೇ ಬಿದ್ದಿರ್ತಾವ ಅವು. ಮತ್ತು ನಾವೇ ಇದು ಮಾಡ್ಬೇಕು ಅದನ್ನು. ಹಿಂಗೆ ಮಾಡ್ತಾವ ನೋಡು. ಅಲ್ಲಕ್ಕ ಏನು ಮಾಡೋಕ್ಕಾಕೈತಿ, ನನ್ನ ಮಗಳು ಹಂಗಾದಾಳ ಈಗ. ಅಲ್ಲೇ ದಿನಕ್ಕೊಂದೊಂದು ಫೋನ್ ಬರತ್ತಾವ ಈ ಕಂಪ್ಲೇಂಟ್, ಗೊತ್ತನ? ಹಂಗೆ ಮಾಡ್ತಾಳ್ರಿ, ಹಿಂಗೆ ಮಾಡ್ತಾಳ್ರಿ, ಬರೇ ಪ್ಯಾಷನ್ ಮಾಡಕ್ಕೆ ಬಡ್ದಾಡ್ತಾಳೆ, ಸೀರೆ ಉಟ್ಕೊಳ್ಳಲ್ಲ ಅಂತ ಹಳೆಯನ ನಿನ್ನೆ ಫೋನ್ ಮಾಡ್ಯಾನ, ಗೊತ್ತನ? ಈಕಿಗೆ ಸಮಾಧಾನ ಮಾಡಿ ಫೋನ್ ಇಟ್ಟೇನೆ ನಾನು. ಹೌದಾ? ಇವು ಹಿಂಗೆ ಯಾಕೆ ಮಾಡ್ತಾವೆ ಇವತ್ತಾಗ? ಮದುವೆಗೆ ನೆಟ್ಟು ಪುಟ್ಟು ಬಾಳೆ ಮಾಡೋಕ್ಕಾಗಲ್ಲ ಅಂದ್ರೆ ಮದುವೆನ ಆಗಕ್ಕೆ ಹೋಗ್ಬಾರ್ದು. ಇವ್ರಿಗೆ ಏನೇನು ಆಸೆ ಅದಾವೆ ಎಲ್ಲ ಈಡೇರಿಸ್ಕೊಂಡು ಎಲ್ಲ ಮುಗಿಸಿ ಆಮೇಲೆ ಮದುವೆ ಆದ್ರೆ ಆಕ್ಕತಿ. ಮದುವೆಗೆ ನಾ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂದ್ರೆ ಕೇಳ್ಬೇಕಲ್ಲ. ಎಲ್ಲ ಗಂಡು ಮನೆಗೂ ಒಂದೇ ಥರ ಇರ್ತಾರನ, ಒಬ್ರು ಹ್ಞೂ ಅಂತಾರೆ ಒಬ್ರು ಹ್ಞೂ ಅನ್ನೋದಲ್ಲ. ಏನವ ಯಾವಾಗ ತಿಳ್ಕೊಂತಾರೆ ಏನೋ ಇವರು ಇದನ್ನೆಲ್ಲ. ಒಗದ ಹಾಕಿಲ್ಲ ಅಂತ ಬಾಕಿ ಹೋಲ್ ಬಿಡಪ್ಪ ಆತಾಗ, ನಾನು ಒಗದು ಹಾಕ್ತೇನೆ. ಹೋಲತ್ತಾಗ ಹೋಗಿ ಇವತ್ತು ಇದ್ದಿದ್ದು ಹಾಕೊಂಡು ಹೋಗು, ನಾ ಒಗದಿಟ್ಟಿರ್ತೇನೆ. ಸರಿ, ನಾನು ಬೈಕ್ ಒಂದು ಸರ್ವಿಸ್ ಕೊಡ್ಬೇಕು ಇವತ್ತು. ಕಾರ್ ಗಾಡಿನ ತೊಗೊಂಡೋಕ್ಕೇನವ, ಯಾಕಂದ್ರೆ ಅಲ್ಲಿ ಬೈಕ್ ಇವತ್ತು ಸರ್ವಿಸಿಗೆ ಕೊಡ್ಬೇಕು ಅದನ್ನು. ಕಾರ್ ಗಾಡಿ ತೊಗೊಂಡೋದ್ರೆ ಬೈಕ್ ಹೆಂಗೆ ಹೋಯ್ತಿ? ಅಲ್ಲೇ ಒಯ್ಬೇಕಾ ನೀ? ಮತ್ತು ಹೆಂಗೆ ಕಾರ್ ಗಾಡಿ ಇಟ್ಕೊಂಡು ಹೋಗಕ್ಕಾಕೈತಾನ? ಆಗೋದಿಲ್ಲ. ಆಮೇಲೆ ಇನ್ನೊಂದು ಆ ಕಾರ್ ನಿಂದ್ರಸಕ್ಕೆ ಎಲ್ಲಿ ಜಾಗ ಇಲ್ಲ ಅಂದಿದ್ದಲ್ಲ, ದಿನ ಬೈಕ್ ತೊಗೊಂಡು ಅಡ್ಡಾಡ್ತೀಯಪ್ಪ. ಅದಕ್ಕೆ ಬೇಡ, ಬೈಕ್ ತೊಗೊಂಡು ಹೋಗಿ ಇವತ್ತು ಹೋಗಿ ಏನು ಮಾಡು, ಸರ್ವಿಸಿಗೆ ಕೊಡು. ಕೊಟ್ಟೆ ಬಸ್ಸಿಗೆ ಬಾ. ಬಸ್ಸಿಗೆ ಬಂದು ಬೆಳಗ್ಗೆ ನಾಳೆ ಮಟ್ಟ ಮಾಡಿಟ್ಟಿರ್ತಾರ, ನಾಳೆ ಬಸ್ಸಿಗೆ ಹೋಗು. ಬಸ್ಸಿಗೆ ಹೋಗಿ ಆ ಗಾಡಿ ತೊಗೊಂಡು ಮತ್ತೆ ಸಂಜೆ ಮನೆಗೆ ಬಂದ್ರೆ ಆತಪ್ಪ. ಹಂಗೆ ಮಾಡ್ತಂತು. ನಾಷ್ಟ ಕೊಡ್ಬಾಬೆ, ಹೊತ್ತಾತ. ಹ್ಞೂನಪ್ಪ, ಹಾಕಿಡ್ತಾನೆ. ಅಲ್ಲ ಅಂದಂಗೆ ಬಿಡು ಮಾಡ್ಕೊಂಡೆ ಹೋಗಿ ಬಾರ್ಲ, ನಿಮ್ಮ ಅಣ್ಣನ ಮಗನ ನೋಡ್ತೀಯವಲ್ಲೇ. ಹೋಗ್ಬೇಕಾಗೈತಿ ಬೇ, ಈಗೇನು ಕರ್ಕೊಂಬರಕ್ಕೆ ಹೋಗ್ಬೇಕಲ್ಲ, ಅವಾಗ ಹೋಗಿ ನೋಡ್ಕೊಂಡು ಹಂಗೆ ಆ ಖುಷಿಗೆ ಒಂದು ಅಂಗಿ ತೊಗೊಂಡು ಹೋಗ್ಬೇಕು ಬೇವ. ಪಾಪ ಮತ್ತು ಚಿಕ್ಕಪ್ಪಂದು ಏನಾರು ಕೊಡ್ಬೇಕಲ್ಲ ಮತ್ತೆ. ಅದಕ್ಕೆ ಕಾಕ ಅಂಗಿ ತಂದ, ಅದಕ್ಕೆ ಏನು ಕೊಡ್ಲಂಗೆ ಹೆಂಗೆ ನೋಡೋಕ್ಕಾಕತಿ, ಅಂಗಿ ಕೊಟ್ಟು ನೋಡಿ ಬರ್ತೀನಿ. ಹಂಗೆ ಮಾಡಿ ಸಣ್ಣವ. ನಾಷ್ಟ ಬೇ ಏನ ಮತ್ತೇನಾರ ವಿಶೇಷ? ಆರಾಮದಿಯಲ್ವೇ? ಇವತ್ತು ಸಿಕ್ತಾನಪ್ಪ ಮಾತಾಡ್ಸಕ್ಕೆ ಟೈಮ್ ಪುರ್ಸತ್ತೇ ಇಲ್ಲ ನಿನಗೆ. ಅಯ್ಯೋ ನೋಡ್ತೀಯಲ್ವೇ, ಬರೋದ ರಾತ್ರಿ ಆಕತಿ, ಸಂಜೆ ಮ್ಯಾಲೆ ಆಕತಿ 7 ಗಂಟೆ. ಮತ್ತು ಎಲ್ಲ ಮಗು ನನಗೆ ಒಂದಿಟ್ಟು ಬ್ಯಾಸರಾಗಿ ಕುಂದ್ರದ ನಿಂದ್ರದ ಆಗಿರ್ತದ ರಗಡೆ. ಅವಾಗ ನೀ ಇಲ್ಲಿರಂಗಿಲ್ಲ, ಮನೆಯಾಗಿರ್ತಿ. ಇವತ್ತು ಲೇಟ್ ಆಗೈತೆ ನಾ ಹೋಗಾಕ. ಅದು ಆಮೇಲೆ ಇನ್ನೊಂದು, ನೀನು ಸ್ವಲ್ಪ ದೌಡ್ ಬಂದು, ಇಲ್ಲಾಂದ್ರೆ ನೀನು ಎಲ್ಲ ಕೆಲಸ ಮುಗಿಸ್ಕೊಂಡು 10 ಗಂಟೆ 11 ಗಂಟೆ ಮೇಲೆ ಬರ್ತಿ. ನಾ ಆಫೀಸ್ಗೆ ಹೋಗಿರ್ತೀನಿ. ನೀವು ಹೊಂಟಂದು ಹೇಳ, ಕಾರ್ ತೊಗೊಂಡಿರ್ತಿ. ಹೆಂಗಿದ್ರು ಹೆಂಡತಿ ಕರ್ಕೊಂಬರಕ ನಾನು ಬರ್ತೇನೆ ಅದ ಕಾರ್ನಾಗ. ಹಂಗೆ ಬಂದು ಆ ಹುಡುಗನ ನೋಡಿ ಒಟ್ಟೆ ನಾನೊಂದು ಅಂಗಿ ತರ್ತೇನೆ, ಕೊಟ್ಟೆ ಮಾತಾಡ್ಸಿ ಬರ್ತೇನೆ ಈ ಕಡೆ. ನಾ ತೊಗೊಂಡಿರ್ತೇನಲ್ಲ ಬೇಸನವ. ಮತ್ತು ನೀವೊಂದು ಯಾಕೆ ತರ್ತಿ ಹೆಂಗಿನ? ನೀ ಬೇರೆ ನಾ ಬೇರೆನ? ಸುಮ್ ಕುದ್ರ. ಇರ್ಲಿ ಬಿಡ್ಲ, ನಂದು ರೊಕ್ಕ ಐತಿ, ಏನಾರು ಅಂತ ತಂದು ಕೊಡ್ತೇನೆ. ಆಯ್ತು. ಯಾವ ನಾಷ್ಟ ಹಾಕಿದ್ಯಾ? ತಗೋರ ಶಕುಂತ್ಲ, ಉಪ್ಪಿಡ್ತೀನಿ ಬಿಸಿದ. ಅಯ್ಯೋ ಅಕ್ಕ, ನಾಷ್ಟ ಮಾಡೇ ಬಂದೆ ನಾನು. ಚುಮ್ಮರಿ ರಾತ್ರಿ ಏನು ಉಳ್ದಿತ್ತ, ಅದನ್ನ ಒಗ್ಗರಣೆ ಹಾಕೊಂಡು ತಿಂದು ಬಂದೆ. ಉಪ್ಪಿಟ್ಟು ಮಾಡಿ ತಿನ್ನ, ಅದೇಟ ಏನು ಇಷ್ಟು ಕೊಟ್ಟೆ ನಾನು? ಒಂದು ಇಟೈತೆ ತಿನ್ನು. ಚಾ ಕಿಟ್ಟನಿ, ಅವಂಗ ನಿಂಗೆ ಚಾ ಕೊಡ್ತೇನೆ. ಸರಿ ಕೊಡು.